Hi students, welcome you all to the online classes. Now, we're going to see the new chapter in your advanced financial accounting, that is branch accounts. Branch accounts. Now, how the branch has been evolved, ಯಾವ ರೀತಿ branches ಅಂತ ನಾವು ಕಲಿತಾ ಹೋಗ್ತೀವಿ ನೋಡ್ತಾ ಹೋಗೋಣ. Now, take example, ಒಂದು ಸ್ಮಾಲ್ ಬಿಸ್ನೆಸ್ ಎಸ್ಟಾಬ್ಲಿಷ್ಡ್ ಬೈ ಸಿಂಗಲ್ ಪರ್ಸನ್, ಅದನ್ನ ಏನಂತ ಕರೀತೀವಿ ನಾವು ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಕರೀತೀವಿ. ಸೋಲ್ ಪ್ರೊಪ್ರೈಟರ್ಶಿಪ್. ನಾವು ಈ ಸೋಲ್ ಪ್ರೊಪ್ರೈಟರ್ಶಿಪ್ ಎಸ್ಟಾಬ್ಲಿಷ್ ಆಗಿದ್ದಾಗ ಅವರು ಎಲ್ಲ ಡಿಮ್ಯಾಂಡ್ ಅವರು ನೀಡ್ಸ್ನ ಫುಲ್ಫಿಲ್ ಮಾಡೋದಕ್ಕೆ ಸಾಧ್ಯ ಇರುತ್ತಾ ಇಲ್ಲ. ಯಾಕೆ ಅಂದಾಗ ಕ್ಯಾಪಿಟಲ್ ಇನ್ವೆಸ್ಟ್ ತುಂಬ ಕಮ್ಮಿ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ಡಿಸ್ಅಡ್ವಾಂಟೇಜ್ ಇಂದ ನ್ಯೂ ಬಿಸ್ನೆಸ್ ಇವೆಲ್ಲ ಆಯಿತು. ಯಾವುದದು? ಪಾರ್ಟ್ನರ್ಶಿಪ್ ಫರ್ಮ್. ಪಾರ್ಟ್ನರ್ಶಿಪ್ ಫರ್ಮ್. ಪಾರ್ಟ್ನರ್ಶಿಪ್ ಫರ್ಮು ಅಷ್ಟೇ, they can able to concentrate the demand of the outside, but with again with a limit. ಮತ್ತೆ ತನ್ನ ಬೌಂಡ್ರಿ ಲೆವೆಲ್, ಯಾಕಂದ್ರೆ ಅಲ್ಲೂ ಅಷ್ಟೇ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಿರುತ್ತೆ, ಕಮ್ಮಿ ಇರುತ್ತೆ. ಬಟ್ ವೆನ್ ಇಟ್ ಕಮ್ ಅಗೇನ್ ಇವೆರಡರಲ್ಲೂ ಸಾಧ್ಯ ಆಗದಿದ್ದರಿಂದ ನ್ಯೂ ಕಾನ್ಸೆಪ್ಟ್ ಹುಡ್ಕೊಳ್ತು. ಯಾವುದದು? ಕಂಪನಿ ಅಲ್ವಾ? ಕಂಪನಿ ಮೀನ್ಸ್ ವಾಟ್? ಸೊ you know the meaning. Company is an artificial person created by law, having separate legal entity with limited liability and perpetual succession and common sense. That is okay. But ಇಲ್ಲಿ ನಾವು ನೋಡ್ಕೊಳ್ತಾ ಬಂದಾಗ ಯಾವ ರೀತಿ ಕಂಪನಿ ರಿಲೇಟೆಡ್ ಅಂತ ಆಗಿದ್ದಾಗ ಇಟ್ಸ್ ಎ ಲಾರ್ಜ್ ಇನ್ ನೇಚರ್, ಯೂಜ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಯೂಜ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇದೆ ಅಂದಾಗ ದೇ ಕ್ಯಾನ್ ಏಬಲ್ ಟು ಕಾನ್ಸಂಟ್ರೇಟ್ ಆನ್ ಇಟ್ಸ್ ಪ್ರೊಡಕ್ಷನ್ ವಿತ್ ಎ ಲಾರ್ಜ್, ಒಂದು ದೊಡ್ಡದಾಗಿ ಪ್ರೊಡಕ್ಷನ್ ಮಾಡ್ತಾ ಹೋಗ್ಬೋದು. when the production has been increased in a large scale, even they can able to distribute their goods in a larger ಎಲ್ಲ ಕಡೆನೂ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತಾ ಬರ್ಬೋದು. ಬಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಬರಬೇಕು ಅಂದಾಗ ಟ್ರಾನ್ಸ್ಪೋರ್ಟೇಷನ್ ಏನಾಗುತ್ತೆ, ತುಂಬ ಚಾರ್ಜಸ್ ಜಾಸ್ತಿ ಆಗ್ತಾ ಬರುತ್ತೆ. ಅವಾಗ ಏನಾಗುತ್ತೆ, ಸೊ ಯಾಕೆ ನಾವು ಈ ಕೆಲಸ ಮಾಡಬಾರ್ದು, ಒಂದು ಕಡೆನೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಅಲ್ಲೇ ಕೆಲಸ ಮಾಡ್ದೇನೆ ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಇರುತ್ತೋ ಅಲ್ಲೆಲ್ಲ ನಾವೇನು ಮಾಡ್ಬೋದು, ಆಫೀಸ್ನ ಓಪನ್ ಮಾಡಿ ಅಲ್ಲಿ ನಾವು ಕೆಲಸ ಮಾಡ್ಬೋದು. ಆ ಒಂದು ಇದರಿಂದನೇ ಏನು ಮಾಡ್ಬೋದು, ಬ್ರಾಂಚಸ್ ಅನ್ನೋದು ಇವೆಲ್ಲ ಆಗ್ತಾ ಬರ್ತದೆ. ವೆರಿ ಸಿಂಪಲ್. The business they can able to concentrate its business at one place, or else they can able to concentrate in all the different places. So when they are concentrating the business at different places, that all we call as what? Branches. Branch office anta karita hogtire. When it is having the office in one place, that is any established agi any major ella decision ತಗೊಳ್ಳುತ್ತೋ ಅದನ್ನ ನಾವು ಏನಂತ ಕರೀತೀವಿ, head office. Right. Take example, Infosys company. Infosys company. Infosys where it is in Bangalore. ನಮ್ಮ ಒಂದು ನಿಯರ್ ಬೈ ಎಲ್ಲ ಇದೆ, ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇದೆ. The head office of this Infosys is in Bangalore. Same way, in order to perform the business in a large scale, ಅವರೇನು ಮಾಡಿದ್ದಾರೆ, ಡಿಫ್ರೆಂಟ್ ಲೊಕ್ಯಾಲಿಟಿಯಲ್ಲಿ ತನ್ನ ಆಫೀಸಸ್ನ ಓಪನ್ ಮಾಡಿದ್ದಾರೆ. ದಟ್ ಈಸ್ ಮತ್ತೆ ಮೈಸೂರಲ್ಲಿದೆ, ಹಾಗೆ ಚೆನ್ನೈ ಇನ್ ತಮಿಳ್ನಾಡು, ಹೈದರಾಬಾದ್, ಪುಣೆ. So and again even in foreign countries also they have been established the business. So Infosys is one company, they are establishing the offices at different places. This office are called as branches, and this Infosys company where the headquarter is there, so that is called as what? Head office. Right? This is the concept of the head office and the branches. Now when they are established as the branches, so they ಬ್ರಾಂಚಸ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂದ್ರೆ ಅರ್ಥ ಏನು, ಅಲ್ಲಿ ಪ್ರೊಡಕ್ಷನ್ ಆಕ್ಟಿವಿಟಿ ಇಲ್ಲ ಆಫೀಸ್ ವರ್ಕ್ ನಡೀತಾ ಹೋಗ್ಬೇಕಾಗುತ್ತೆ. ವೆನ್ ದೇ ವಾಂಟ್ ಟು ಪ್ರೊಡ್ಯೂಸ್ ದ ಗೂಡ್ಸ್, ರೈಟ್, ವಾಟ್ ಈಸ್ ರಿಕ್ವೈರ್ಡ್ ಮೆಟೀರಿಯಲ್ ಎಲ್ಲ ಬೇಕಾಗುತ್ತೆ, ಯಾರು ಕಳಿಸ್ಕೊಡ್ಬೇಕಾಗುತ್ತೆ. ಸೊ ದಟ್ ಈಸ್ ಹ್ಯಾಸ್ ಟು ಬಿ ಸೆಂಡ್ ಬೈ ದಿ ಬ್ರಾಂಚ್ ಹೆಡ್ ಆಫೀಸ್ ಅವರು ಕಳಿಸ್ಕೊಡ್ಬೇಕಾಗುತ್ತೆ. ಯಾವುದಕ್ಕೆ? ಇಂಡಿಪೆಂಡೆಂಟ್ ಡಿಪೆಂಡೆಂಟ್ ಬ್ರಾಂಚಸ್. ದಟ್ ಐ ವಿಲ್ ಗೋ ಟು ಸಿ ವಾಟ್ ಆರ್ ದ ಟೈಪ್ಸ್ ಆಫ್ ದಿ ಬ್ರಾಂಚಸ್. ನೌ next, what is the purpose or what is the objectives of the branch accounts? When the branches has been established by the head office, they have to keep records of the books of account. When they are keeping records of the books of account, what is the purpose, what is the objective? And the first one is objectives, that is in order to know the profit and losses of each branches. Profit and loss of branches.
ಏನು ಇವ್ರು ಕಳಿಸ್ಕೊಟ್ಟಿದ್ದ ಗೂಡ್ಸು ಮತ್ತು ಅವ್ರು ಮಾಡಿರೋ ಆಕ್ಟಿವಿಟಿ ಕೊನೆಯದಾಗಿ ಎಷ್ಟು ಪ್ರಾಫಿಟ್ ಬಂದಿದೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೋಸ್ಕರ ಬ್ರಾಂಚಸ್ ಅಕೌಂಟ್ನ ಓಪನ್ ಮಾಡ್ತಾರೆ. ನೆಕ್ಸ್ಟ್ after the P&L account there is a profit and loss account. So what is the next step? They will go to know the financial position, assets, liability. Same way, so by preparing the branches account they can able to extract the information relating to the financial statement. By that they can able to know the financial position of each branches. Next one, who will going to monitor the head of the branches? Head office, right? Head office monitor ಮಾಡ್ತಿದ್ದಾರೆ ಅಂದಾಗ ಅದಕ್ಕೆ ಬೇಕಾಗಿರೋ ಎಲ್ಲಾ ಸವಲತ್ತುಗಳು ಎಲ್ಲಾ ಗೂಡ್ಸ್ ಯಾರು ಕಳಿಸ್ಕೊಡ್ಬೇಕಾಗುತ್ತೆ? ಹೆಡ್ ಆಫೀಸ್ ಕಳಿಸ್ಕೊಡ್ಬೇಕಾಗುತ್ತೆ. ದಟ್ ಈಸ್ in order to know how much goods is required by the each branches, ಎಷ್ಟು ಗೂಡ್ಸ್ ರಿಕ್ವೈರ್ ಇದೆ, ಎಷ್ಟು ಗೂಡ್ಸ್ ಅವರು ಕಳಿಸ್ಕೊಡ್ಬೇಕಾಗುತ್ತೆ. Exact goods are requirement we call needed by each branches. Next one, to evaluate the progress and performance of the each branches, they have sent the goods to the branches, they are doing the performance, different branches performance ಮಾಡ್ತಿದ್ದಾರೆ. ಆವಾಗ ಯಾವ ಬ್ರಾಂಚಸ್ ಪರ್ಫಾರ್ಮೆನ್ಸ್ ಕರೆಕ್ಟ್ ಆಗಿ ಮಾಡ್ತಿದ್ದಾರೆ, ಎಲ್ಲಿ ಲೂಪ್ ಹೋಲ್ಸ್ ಆಗ್ತಿದೆ, ಪ್ರತಿಯೊಂದು ನಾವು ಏನು ಮಾಡ್ಬೋದು ಕಂಡುಹಿಡ್ಕೊಳ್ತಾ ಬರ್ಬೋದು. ದಟ್ ಈಸ್ ದ ಫೋರ್ತ್ ಒನ್ ಇಸ್ they can able to know the performance of each branches. And the next one, when there is a different branches A, B, C and D, even these branches having the branch manager, right? So when they are doing well, the head office they will go to pay the commission to the managers. So while preparing the branches account, it is possible to head office to know the how much commission need to give for the branch manager. ಒಬ್ಬೊಬ್ಬ ಬ್ರಾಂಚಸ್ ಮ್ಯಾನೇಜರ್ಗೂ ಎಷ್ಟು ಕಮಿಷನ್ ಕೊಡ್ಬೋದು, ಬಿಕಾಸ್ ಬೇಸ್ಡ್ ಆನ್ ದಿ ಆಕ್ಟಿವಿಟಿ ಡನ್ ಬೈ ದಿ branch manager they will going to pay the commission to the manager. Next one, to make necessary suggestion for the improvement of the branches. different branches ಇದೆ, A, B, C, D. ಅದರಲ್ಲಿ A ಚೆನ್ನಾಗಿ ಮಾಡ್ತಿದೆ, B ಚೆನ್ನಾಗಿ ಮಾಡ್ತಿಲ್ಲ, B ಚೆನ್ನಾಗಿ ಮಾಡ್ತಿಲ್ಲ ಅಂದಾಗ ವಾಟ್ ಆರ್ ದ ರೀಸನ್ಸ್? ಸೊ ವೇರ್ ದೇ ಕ್ಯಾನ್ ಏಬಲ್ ಟು ಇಂಪ್ರೂವ್, ಸೊ ದಟ್ ಆಲ್ ದೇ ಕ್ಯಾನ್ ಏಬಲ್ ಟು ನೋ ಬೈ ಪ್ರಿಪೇರಿಂಗ್ ದಿ ಬ್ರಾಂಚಸ್ ಅಕೌಂಟ್. ಯಾವ ರೀತಿ ಅಂದಾಗ ಈಗ ಕೆಲವು ಸತಿ ಕ್ಯಾಶ್ನ ಕಳಿಸ್ಕೊಟ್ಟಿರ್ತಾರೆ, ಕ್ಯಾಶ್ನ ಸುಮ್ಮನೆ ಖರ್ಚು ಮಾಡ್ತಿದ್ದಾಗ, ಸೊ ದೆನ್ ವರ್ಕಿಂಗ್ ಕ್ಯಾಪಿಟಲ್ ಆಫ್ ದಿ ಬಿಸ್ನೆಸ್ ವಿಲ್ ವಾಟ್ ಡಿಕ್ರೀಸಸ್. ವೆನ್ ದ ವರ್ಕಿಂಗ್ ಕ್ಯಾಪಿಟಲ್ ಡಿಕ್ರೀಸಸ್ ದೇರ್ ಇಸ್ ನೋ ಅಮೌಂಟ್ ಫಾರ್ ದಿ ವರ್ಕಿಂಗ್. ಆ ಕಾರಣಕ್ಕೋಸ್ಕರ ಸೊ ದೇ ಕ್ಯಾನ್ ಏಬಲ್ ಟು ನೋ ದಿ performance of the business and they can able to give the guidelines how you can able to improve your business. Next, to exercise proper control over the branches. When with all this monitoring, so they can able to control the business activities of the each branches. Next, again with connection with the objectives. Now, to ascertain the feasibility and feasibility ಅಂದಾಗ ಎಷ್ಟು ಈಸಿಯಾಗಿ ಇವರು ಕೆಲಸ ಮಾಡಬಹುದು, ಎಷ್ಟು ಈಸಿಯಾಗಿ ಬುಕ್ಸ್ ಆಫ್ ಅಕೌಂಟ್ ನ ಪ್ರಿಪೇರ್ ಮಾಡಬಹುದು, ಅಕೌಂಟಿಂಗ್ ಪ್ರೋಸೆಸ್ ಆರ್ ಪರ್ಪಸ್, ರೈಟ್? feasibility and viability, how successfully they can able to succeed. Next one, to evaluate the progress and performance of the each branches for taking the decision of whether to expand or not. Expand means what? ಒಳ್ಳೆ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ, ಬಿಸ್ನೆಸ್ ಚೆನ್ನಾಗಿ ನಡೀತಿದೆ ಅಂದಾಗ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಿದೆ, ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಿದೆ ಅಂದಾಗ ವೆದರ್ ಐ ವಾಂಟ್ ಟು ಎಕ್ಸ್ಪ್ಯಾಂಡ್ ದ ಬಿಸ್ನೆಸ್ ಆರ್ ನಾಟ್ ಬೈ ಫ್ರಮ್ ದಿ ಹೆಡ್ ಆಫೀಸ್ ಸೈಡ್. ಮತ್ತೆ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಬೇಕಾ ಬೇಡವಾ? ಇಲ್ಲಿವರೆಗೂ 4 ಕಡೆ ಬ್ರಾಂಚಸ್ ಇತ್ತು. ನೆಕ್ಸ್ಟ್, ಕ್ಯಾನ್ ಐ ಏಬಲ್ ಟು ಎಕ್ಸ್ಪ್ಯಾಂಡ್ ದ ಬ್ರಾಂಚಸ್ ಅಟ್ ಡಿಫರೆಂಟ್ ಲೊಕೇಶನ್ ವಿತ್ large number, so that can also be take the decision by the head office. Next, for ascertaining the correct profitability and financial position by incorporating the result of the each branches. ಪ್ರತಿಯೊಂದು ಬ್ರಾಂಚಸ್ಗೂ ಪ್ರಾಫಿಟ್ ಮತ್ತು ಲಾಸ್ ಅಕೌಂಟ್ನ ತಗೊಂಡು ಫೈನಲ್ ಆಗಿ ಅವ್ರು ಏನು ಮಾಡ್ಬೋದು, ಒಂದು ಫೈನಲ್ ಬುಕ್ಸ್ ಆಫ್ ಅಕೌಂಟ್ಸ್ನ ಪ್ರಿಪೇರ್ ಮಾಡಿ ಅಲ್ಲಿ ಪ್ರಾಫಿಟ್ ಮತ್ತು ಲಾಸ್ನ ಮತ್ತು ಫೈನಾನ್ಷಿಯಲ್ ಪೊಸಿಷನ್ ಅವರು ಫೈಂಡ್ ಔಟ್ ಮಾಡ್ಕೊಳ್ತಾ ಬರ್ಬೋದು. ದಿಸ್ ಇಸ್ ವಿತ್ ದಿ ಆಬ್ಜೆಕ್ಟಿವ್ಸ್ ಆ್ಯಂಡ್ ಅಕೌಂಟಿಂಗ್ ಪ್ರೊಸೀಜರ್ ಫಾರ್ ದಿ branch account. Next, we want to see what are the types of the branches. Types of branches or classification of branches.
classification of branches. Now here we are going to see the domestic branches and foreign branches. Domestic branches means what? ನಮ್ಮ ದೇಶದಲ್ಲೇ ಇರುವಂತ ಬ್ರಾಂಚಸ್ ಏನಂತ ಕರಿತೀವಿ ಡೊಮೆಸ್ಟಿಕ್ ಬ್ರಾಂಚಸ್. ಬೇರೆ ದೇಶದಲ್ಲಿ ಏನಾದರೂ ಬ್ರಾಂಚಸ್ ಎಸ್ಟಾಬ್ಲಿಷ್ ಆಗಿರೋದನ್ನ ಏನಂತ ಕರಿತೀವಿ ಫಾರಿನ್ ಬ್ರಾಂಚ್ ಅಂತ ಕರಿತೀವಿ. ಅಗೇನ್ ಇನ್ ಡೊಮೆಸ್ಟಿಕ್ ಬ್ರಾಂಚಸ್ ಹ್ಯಾವಿಂಗ್ ಟೂ ಕ್ಲಾಸಿಫಿಕೇಶನ್, ಡಿಪೆಂಡೆಂಟ್ ಬ್ರಾಂಚಸ್ and independent branches. Domestic branches has been classified to dependent and independent, and again foreign branches has been classified as purely for only independent branches. Now when it comes to dependent branches and independent branches, what is dependent? All the decision and all the requirement has been set by which? That is head office. Head office ಇಂದ ಏನು ಮಾಡಿರ್ತಾರೆ ಎಲ್ಲ ರಿಕ್ವೈರ್ಮೆಂಟ್ ನ ಕಳಿಸ್ಕೊಡ್ತಾ ಬರ್ತಾರೆ. ಬಟ್ when it comes to independent ಬಂದಾಗ all the books of accounts are being prepared by the branch itself. ಅವರು ಲಾರ್ಜ್ ಇನ್ ನೇಚರ್ ಇರ್ತಾರೆ, ಬ್ರಾಂಚಸ್ ಲಾರ್ಜ್ ಆಗಿರುತ್ತೆ. ಅವಾಗ ಏನು ಮಾಡ್ತಾರೆ ಬೇಕಾಗಿರೋ ಎಲ್ಲ ಬುಕ್ಸ್ ಆಫ್ ಅಕೌಂಟ್ಸ್ is prepared by the branch itself. But when it comes to dependent, all the activities has been taken care by the head office. ಬುಕ್ಸ್ ನ ಪ್ರಿಪೇರ್ ಮಾಡೋದಾಗಿರ್ಬೋದು, ಬುಕ್ಸ್ ನ ಸೆಂಡ್ ಮಾಡೋದು, ಪ್ರತಿಯೊಂದು ಏನು ಮಾಡ್ತಾರೆ ಬ್ರಾಂಚಸ್ ಇವರೇ ಹೆಡ್ ಆಫೀಸ್ ಅವರೇ ನೋಡ್ಕೊಳ್ತಾ ಹೋಗ್ತಾರೆ. ರೈಟ್. Now when it comes to dependent branches, in your syllabus we have only dependent branches. Now they are going to prepare books of account in three ways, that is data system and final account system and stock and data system. Now we are going to see concentrate only on your syllabus, that is data system. Data means what? ನಾನು ಹೇಳಿದ್ದೆ ನಾವು ಪಾಠ ಮಾಡಬೇಕಾದ್ರೆ when a company give amount to some other person, ಒಂದಷ್ಟು ಅಮೌಂಟ್ ನ ಕೊಟ್ಟು ಆ ಸರ್ಟನ್ ಪೀರಿಯಡ್ ಆದ್ಮೇಲೆ ಕಲೆಕ್ಟ್ ಮಾಡ್ಕೊಳ್ಬೇಕು ಅಂದಾಗ ಆ ಪರ್ಸನ್ ಬಿಸ್ನೆಸ್ ಏನಾಗ್ತಾರೆ ಡೇಟಾಸ್ ಆಗ್ತಾರೆ. ಮೀನ್ಸ್ when a customer sold a goods on a credit basis, the data will be entered in the books of accounts. Same way our branches ನ ಡೇಟಾಸ್ ಆಗಿ ಟ್ರೀಟ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಬೇಕಾಗಿರೋದನ್ನೆಲ್ಲ ಕಳಿಸ್ಕೊಡ್ತಾರೆ. ಎಂಡ್ ಆಫ್ ದ ಟೈಮ್ ಅವರಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ಆಗಿ ಏನೆಲ್ಲ ಪ್ರಾಫಿಟ್ ಬಂದಿದ್ರು, ಸೊ ಯಾರಿಗೆ ಅದು ವಾಪಸ್ ರಿಟರ್ನ್ ಆಗ್ತಾ ಬರುತ್ತೆ ಹೆಡ್ ಆಫೀಸ್ಗೆ ಬರ್ತಾ ಹೋಗುತ್ತೆ. ರೈಟ್. Here head office they will go to treat the domestic dependent branches as data and they will go to prepare the books of account under data system. Means ಬೇಕಾಗಿರೋದನ್ನ ಕಳಿಸ್ಕೊಟ್ಟು ಕೊನೆಗಾಗಿ ಅದನ್ನ ತಗೊಳ್ತಾ ಹೋಗ್ತಾರೆ. and they will go to prepare as what nominal account ಆಗಿ ಪ್ರಿಪೇರ್ ಮಾಡಿ at end of the time they will go to see with the profit or loss of the each branches. Now ನೆಕ್ಸ್ಟ್ ಅಕೌಂಟಿಂಗ್ ಫಾರ್ ಡಿಪೆಂಡೆಂಟ್ ಬ್ರಾಂಚಸ್. ಯಾವ ರೀತಿ ಅಕೌಂಟ್ಸ್ ನ ಪ್ರಿಪೇರ್ ಮಾಡ್ತಾ ಹೋಗ್ತಾರೆ, ಬ್ರಾಂಚ್ ಅಕೌಂಟ್ಸ್ ನ ಪ್ರಿಪೇರ್ ಮಾಡಿದ್ದಾರೆ ಅಂದಾಗ ಏನೆಲ್ಲ ಅವ್ರು ಫಾಲೋ ಮಾಡಬೇಕಾಗುತ್ತೆ. ಮೀನ್ಸ್ ಹೌ ಯು ಹ್ಯಾವ್ ಟು ಪ್ರಿಪೇರ್ ದಿ ಬ್ರಾಂಚಸ್ ಅಕೌಂಟ್. ರೈಟ್. Here when it is dependent branches there is no permission for the there is no authority for the branches to purchase the goods. All the required goods has to be sent by the head office only. ಏನು ಮಾಡ್ತಾರೆ ಅವ್ರಿಗೆ ಸಪ್ಲೈ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಹೆಡ್ ಆಫೀಸ್ ಕ್ಯಾನ್ ಸಪ್ಲೈ ದ ಗೂಡ್ಸ್ ಐದರ್ ಅಟ್ ಕಾಸ್ಟ್ ಪ್ರೈಸ್ ಆರ್ ಇನ್ವಾಯ್ಸ್ ಪ್ರೈಸ್. ಕಾಸ್ಟ್ ಪ್ರೈಸ್ ಆರ್ ಇನ್ವಾಯ್ಸ್ ಪ್ರೈಸ್ ಅಂದಾಗ ಕಾಸ್ಟ್ ಪ್ರೈಸ್ ಅಂದ್ರೆ ಏನು, ಈ ಒಂದು ವಾಚ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಎಷ್ಟು ಇನ್ಕರ್ ಆಗಿದೆ, 1,000 ಇನ್ಕರ್ ಆಗಿದೆ, ಇದು ಕಾಸ್ಟ್. ಇದನ್ನ ಸೇಲ್ ಮಾಡೋಂಥದ್ದನ್ನೇ 1,500 ಸೇಲ್ ಮಾಡ್ತಿದ್ದಾರೆ ಅಂದಾಗ ಇದು ಇನ್ವಾಯ್ಸ್ ಪ್ರೈಸ್. Cost is 1,000 rupees and the selling is 1,500. So this is cost, this is selling, this is invoice price, this is invoice price, this is cost price. So ಇಲ್ಲಿ ಇವರು ಏನು ಮಾಡ್ತಾರೆ, ಕಾಸ್ಟ್ ಅನ್ನು ಕಳಿಸ್ಕೊಡ್ಬೋದು, ಇನ್ವಾಯ್ಸ್ ಅನ್ನು ಕಳಿಸ್ಕೊಡ್ಬೋದು. ಫಸ್ಟ್ we will go to see with the cost. ಫಸ್ಟ್ ಒಂದಷ್ಟು ಕ್ಲಾಸಸ್ ನ ಕಾಸ್ಟ್ ಅನ್ನು ನೋಡೋಣ. ನೆಕ್ಸ್ಟ್ I will go to see tell you how to treat the invoices. ಇನ್ವಾಯ್ಸ್ ಪ್ರೈಸ್ ಮೇಲೆ ಗೂಡ್ಸ್ ಏನಾದರೂ ಕಳಿಸ್ಕೊಟ್ಟಿದ್ರೆ ಅದನ್ನ ಯಾವ ರೀತಿ ಟ್ರೀಟ್ ಮಾಡ್ತಾ ಬರಬೇಕು ಅಂತ. ನೆಕ್ಸ್ಟ್ branches is required to sell the goods either at cost, cash
credit or both cash and credit depending on the institution of the instruction of the head officer. ಏನು ಗೂಡ್ಸ್ನ ಇವ್ರು ಕಳಿಸ್ಕೊಟ್ಟಿದ್ದು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅದನ್ನ ಇವ್ರು ಏನು ಮಾಡ್ಬೋದು, ಕ್ಯಾಶ್ ಅಲ್ಲಾದರೂ ಸೆಲ್ ಮಾಡ್ಬೋದು ಅಥವಾ ಕ್ರೆಡಿಟ್ ಮುಖಾಂತರನಾದರೂ ಸೆಲ್ ಮಾಡ್ಬೋದು. ಕ್ಯಾಶ್ ಮುಖಾಂತರ ಮಾಡಿದ್ರೆ ಇಮಿಡಿಯೇಟ್ ಆಗಿ ಬರುತ್ತೆ. ಸೊ ಅದನ್ನ ಕ್ರೆಡಿಟ್ ಸೈಡ್ ಹಾಕೊಳ್ತೀವಿ ಎಲ್ಲಿ ಬ್ರಾಂಚಸ್ ಅಕೌಂಟಲ್ಲಿ. ಕ್ರೆಡಿಟ್ ಸೆಲ್ ಮಾಡಿದಾಗ ದೇ ಹ್ಯಾವ್ ಟು ಪ್ರಿಪೇರ್ ದ ಡೆಟಾರ್ಸ್ ಅಕೌಂಟ್ ಮಾಡಿ ಕ್ರೆಡಿಟ್ ಸೇಲ್ಸ್ನವರು ಕಲಿತಾ ಬರಬೇಕಾಗುತ್ತೆ. ನೆಕ್ಸ್ಟ್, ಆಲ್ ದಿ ಎಕ್ಸ್ಪೆನ್ಸಸ್ ರಿಕ್ವೈರ್ಡ್ ಫಾರ್ ದ ಬ್ರಾಂಚಸ್ ಹ್ಯಾಸ್ ಟು ಬಿ given by the amount given by the head office. That is, all the regular expenses like branch like rent, salary, advertisement, etc. are paid by the head office through check. But petty expenses like postage, telegram, entertainment, etc. are paid by the branches. Even these petty expenses are paid by the branches out of the petty cash sent by the head office on the impressed system. ವೆರಿ ಸಿಂಪಲ್. ಏನು ಬ್ರಾಂಚಸ್ ಅಲ್ಲಿ ಎಕ್ಸ್ಪೆನ್ಸಸ್ ಆಗ್ತಾ ಇದೆಯೋ ಅದನ್ನೆಲ್ಲ ಹೆಡ್ ಆಫೀಸೇ ಮೇಕ್ ಮಾಡಿಕೊಡ್ತಾರೆ. ಒನ್ ಟೈಮ್ ಪೇಮೆಂಟ್ ಮಾಡೋಂಥದ್ದನ್ನೆಲ್ಲ ಏನು ಮಾಡ್ತಾರೆ, ಚೆಕ್ ಮುಖಾಂತರ ಕಳಿಸ್ಕೊಡ್ತಾ ಹೋಗ್ತಾರೆ. ಬಟ್ ಡೈಲಿ ರೆಗ್ಯುಲರ್ ಎಕ್ಸ್ಪೆನ್ಸಸ್ ಸ್ಮಾಲ್ ಇರೋದನ್ನೆಲ್ಲ ಸೊ ಕಳಿಸ್ಕೊಡೋದಕ್ಕಾಗಲ್ಲ ಈ ಫ್ರೀಕ್ವೆಂಟ್ ಆಗಿ. ಅವಾಗ ಏನು ಮಾಡ್ತಾರೆ, ಒಂದಷ್ಟು ಅಮೌಂಟ್ ಫಿಕ್ಸ್ ಅಮೌಂಟ್ ಇಷ್ಟು ಕಳಿಸ್ಕೊಡ್ತಾರೆ. ಸೊ ಎಕ್ಸಾಂಪಲ್ 1 lakh 2 lakh ಅಂದ್ಬಿಟ್ಟು ಒಂದು ಇಂಪ್ರೆಸ್ ಸಿಸ್ಟಮಲ್ಲಿ ಕಳಿಸ್ಕೊಡ್ತಾ ಹೋಗ್ತಾರೆ. ಅದನ್ನೆಲ್ಲ ಅವ್ರು ಏನು ಮಾಡ್ಬೋದು, ಡೇ ಟು ಡೇ ಎಕ್ಸ್ಪೆನ್ಸಸ್ಗೆ ಅದನ್ನು ಯೂಸ್ ಮಾಡ್ಕೊಡ್ತಾ ಬರ್ಬೋದು. ರೈಟ್. ನೆಕ್ಸ್ಟ್, ಸಪೋಸ್ ಏನಾದರೂ ಅಮೌಂಟ್ ಉಳಿದಿದ್ರೆ ಅದನ್ನು ಕೂಡ ಅವ್ರು ಏನು ಮಾಡಬೇಕಾಗುತ್ತೆ, ರಿಟರ್ನ್ ಹೆಡ್ ಆಫೀಸ್ಗೆ ಕಳಿಸ್ಕೊಡ್ಬೇಕಾಗುತ್ತೆ. ನೆಕ್ಸ್ಟ್, ದ ಬ್ರಾಂಚಸ್ ಡು ನಾಟ್ ಮೇಂಟೈನ್ ಕಂಪ್ಲೀಟ್ ಸೆಟ್ ಆಫ್ ಬುಕ್ಸ್, ಓನ್ಲಿ ದ ಫಾಲೋಯಿಂಗ್ ಬುಕ್ಸ್ ಆರ್ ನಾರ್ಮಲಿ ಮೇಂಟೈನ್. ಬ್ರಾಂಚಸ್ ಅವರು ಅವ್ರದೇ ಆದಂಥ ಕೆಲವು ಸೆಟ್ ಆಫ್ ಬುಕ್ಸ್ ಅಕೌಂಟ್ನ ಪ್ರಿಪೇರ್ ಮಾಡಿರ್ತಾರೆ. ಬಟ್ ದಟ್ ಈಸ್ ವಾಟ್ ಕ್ಯಾಶ್ ಬುಕ್ಕು, ಎಷ್ಟು ಕ್ಯಾಶು, ರಿಸಿಪ್ಟ್ ಎಷ್ಟಾಯಿತು, ಎಷ್ಟು ಪೇಮೆಂಟ್ ಆಯಿತು ಅನ್ನೋದನ್ನು ನೋಡೋದಕ್ಕೆ. ನೆಕ್ಸ್ಟು ಪೆಟಿ ಕ್ಯಾಶ್ ಬುಕ್, ದಟ್ ಈಸ್ ಎಷ್ಟು ಸ್ಮಾಲ್ ಅಮೌಂಟ್ನ ನಾವು ಎಕ್ಸ್ಪೆಂಡಿಚರ್ ಮಾಡಿದ್ದೀವಿ, ಎಷ್ಟು ಉಳ್ಕೊಂಡಿದೆ. ನೆಕ್ಸ್ಟ್, ಸೇಲ್ಸ್ ಬುಕ್ ಇನ್ ಆರ್ಡರ್ ಟು ನೋ ದಿ ಕ್ಯಾಶ್ ಸೇಲ್ಸ್ ಆ್ಯಂಡ್ ದಟ್ ಈಸ್ ದಿ ಕ್ರೆಡಿಟ್ ಸೇಲ್ಸ್. ನೆಕ್ಸ್ಟ್ ಒನ್, memorandum stock register. So it is maintained to record the goods recovered from the head office, goods returned to head office. ಎಷ್ಟು ಗೂಡ್ಸ್ನ ಹೆಡ್ ಆಫೀಸ್ ಬ್ರಾಂಚಸ್ಗೆ ಕಳಿಸ್ಕೊಟ್ಟಿದೆ, ಕೊನೆಯದಾಗಿ ಬ್ರಾಂಚಸ್ಸು ಹೆಡ್ ಆಫೀಸ್ಗೆ ಎಷ್ಟು ರಿಟರ್ನ್ ಮಾಡ್ತಿದೆ ಅನ್ನೋದನ್ನ ಮೆಮೊರಾಂಡಮ್ ಸ್ಟಾಕ್ ರಿಜಿಸ್ಟರ್ನ ಪ್ರಿಪೇರ್ ಮಾಡಿ ನೋಡ್ಕೋಬಹುದು. ನೆಕ್ಸ್ಟ್, ಟೋಟಲ್ ಡೇಟಾಸ್ ಅಕೌಂಟ್ ಟು ರೆಕಾರ್ಡ್ ದಿ ಕ್ರೆಡಿಟ್ ಸೇಲ್ಸ್ ಮೇಡ್ ಬೈ ದಿ ಕಸ್ಟಮರ್ಸ್. ಕ್ರೆಡಿಟ್ ಸೇಲ್ಸ್ ಮೇಡ್ ಬೈ ದಿ ಕಸ್ಟಮರ್ ಮೀನ್ಸ್ ವಾಟ್, ದಟ್ ಈಸ್ ದಿ ಬ್ರಾಂಚಸ್. ಬ್ರಾಂಚಸ್ ಅವರು ಎಷ್ಟು ಕ್ರೆಡಿಟ್ ಸೇಲ್ಸ್ ಮಾಡಿದ್ದಾರೆ ಅನ್ನೋದಕ್ಕೆ ಕಂಡುಹಿಡಿಯಲಿಕ್ಕೆ ಟೋಟಲ್ ಡೇಟಾಸ್ ಅಕೌಂಟ್ನ ಪ್ರಿಪೇರ್ ಮಾಡ್ತಾರೆ. ನಾನು ಇನ್ಶೂರೆನ್ಸ್ ಅಕೌಂಟ್ ಪಾಠ ಮಾಡಬೇಕಾದಾಗ ಇನ್ಶೂರೆನ್ಸ್ ಕ್ಲೈಮ್ ಅದರಲ್ಲಿ ಹೇಳ್ಕೊಟ್ಟಿದ್ದೀನಿ ಹೌ ಟು ಪ್ರಿಪೇರ್ ದಿ ಡೇಟಾಸ್ ಅಕೌಂಟ್, ದಟ್ ಈಸ್ ದ ಡೇಟಾಸ್ ಅಕೌಂಟ್ ಆ್ಯಂಡ್ ಕ್ರೆಡಿಟಾಸ್ ಅಕೌಂಟ್. ನೆಕ್ಸ್ಟ್, very important, that is the format of branches account. Format of branch account. Open the ledger account. Now this is branch account. Data, creditor, particulars, amount. Now this branch account is prepared by the head office as a nominal account. Nominal account means what? So debit all expenses, credit all income and gain. ಏನು ಬಿಸ್ನೆಸ್ ಹೆಡ್ ಆಫೀಸ್ ಬ್ರಾಂಚಸ್ಗೆಲ್ಲ ಕಳಿಸ್ಕೊಡ್ತಾರೋ ಅದನ್ನ ಡೆಬಿಟ್ ಸೈಡಲ್ಲಿ ಬರೀರಿ. ನೆಕ್ಸ್ಟ್, ಏನೆಲ್ಲ ವಾಪಸ್ ರಿಟರ್ನ್ ಆಗುತ್ತೋ ಅಥವಾ ಕ್ಲೋಸಿಂಗ್ ಉಳ್ಕೊಂಡಿರುತ್ತೋ ಅದನ್ನೆಲ್ಲ ಕ್ರೆಡಿಟ್ ಸೈಡ್ ಬರೀತಾ ಹೋಗಿ. ರೈಟ್. ನೆಕ್ಸ್ಟ್, all the opening assets are debits, right, to assets, that is opening assets, another first one is opening stock at branch, opening stock at branch. Next, to opening datas, ಎಷ್ಟು ಅಮೌಂಟ್ ಇವರು ಕೊಡಬೇಕಾಗಿತ್ತು ಅನ್ನೋದು ಉಳ್ಕೊಂಡಿರುತ್ತೆ. ಟು ಓಪನಿಂಗ್ ಡೇಟಾಸ್ ಅಟ್ ಬ್ರಾಂಚ್. ನೆಕ್ಸ್ಟ್ ಒನ್, ಟು ಪೆಟಿ ಕ್ಯಾಶ್
ಫರ್ನಿಚರ್ ಆಗಿರ್ಬೋದು, ಮೆಷಿನರಿ ಆಗಿರ್ಬೋದು, ಯಾವ್ದಾದ್ರು ಫಿಕ್ಸ್ಡ್ ಅಸೆಟ್ ಇರುತ್ತೆ ಅದನ್ನು ಅಷ್ಟೇ. ಟು ಫರ್ನಿಚರ್ at branch. Next, opening prepaid expenses. ಇವರೇ ಏನಾದರೂ ಕೊಡೋದಕ್ಕಿಂತ ಮುಂಚೆ ಏನಾದರೂ prepaid expenses ಮಾಡಿದ್ರೆ, so that is to opening prepaid expenses at branch. These are all opening balances: opening stock, opening debtors, petty cash, furniture, and opening prepaid expenses. Next, ಇದಾದ್ಮೇಲೆ ಇನ್ನೂ ರಿಕ್ವೈರ್ಮೆಂಟ್ ಇರುತ್ತೆ. ಅವ್ರು ಏನು ಮಾಡ್ತಾರೆ, ಗೂಡ್ಸ್ send ಮಾಡ್ತಾರೆ. That is to goods sent to branch. When the head office sending the goods to the branches, they will record in the debit side. Next one, to bank account. To bank account, that is expenses met up, like rent pay ಮಾಡೋದಾಗಿರ್ಬೋದು, salary pay ಮಾಡೋದಾಗಿರ್ಬೋದು, ಏನಾದರೂ expenses ಗೆ amount pay ಮಾಡೋದಾಗಿರ್ಬೋದು. So that can be by the head office or by the branches. That will be recorded under to bank account. Next, again when it comes to liabilities are opening balance, right? Increase in liability called as credit balance by opening liabilities. Suppose in case head office ಅವರು ಏನಾದರೂ ಕೊಡಬೇಕಾಗಿದ್ರೆ, right? That is opening liabilities. Opening liabilities. Next, opening creditors. The next one is opening outstanding expenses at the branch. ಇನ್ನು ಏನಾದರೂ branches expenses ಪೇ ಮಾಡಿಲ್ಲ, ಲೈಕ್ ಗವರ್ಮೆಂಟ್ಗೆ ಟ್ಯಾಕ್ಸ್ ಪೇ ಮಾಡೋದಾಗಿರ್ಬೋದು, ಇಲ್ಲ ರೆಂಟ್ ಓನರ್ಗೆ ರೆಂಟ್ ಪೇ ಮಾಡೋದಾಗಿರ್ಬೋದು. ಸೊ ಇಟ್ ಈಸ್ ಆಲ್ ಔಟ್ಸ್ಟ್ಯಾಂಡಿಂಗ್ ಬೈ outstanding expenses at branch. These are all opening liabilities. Next one, when amount received by the branches ಏನಾದರೂ ದುಡ್ಡನ್ನ ರಿಸೀವ್ ಮಾಡ್ಕೊಂಡ್ರೆ, ಸೊ ಎಕ್ಸಾಂಪಲ್ ಸೇಲ್ಸ್ ಮಾಡಿ ದುಡ್ಡನ್ನ ರಿಸೀವ್ ಮಾಡ್ಕೊಂಡಿದ್ದಾಗ, that has to be returned to who? Head office. That is called by bank account. By bank account, that is a remittance made by the branches to the head office. ಯಾವ್ದೆಲ್ಲ ಕೊಡ್ತಾರೆ? ಕ್ಯಾಶ್ ಸೇಲ್ಸ್ ಮತ್ತೆ ಅಮೌಂಟ್ ರಿಸೀವ್ಡ್ ಫ್ರಮ್ ಬೈ ಡೇಟಾಸ್. ಏನಾದ್ರು ಡೇಟಾಸ್ ಸೇಲ್ ಮಾಡಿರೋ ಅಮೌಂಟ್ನ ರಿಸೀವ್ ಮಾಡ್ಕೊಂಡಿದ್ರೆ ಬರುತ್ತೆ. ದಟ್ ಈಸ್ ಅ ರಿಸಿಪ್ಟ್ ಫ್ರಮ್ ಡೇಟಾಸ್. ರಿಸಿಪ್ಟ್ ಫ್ರಮ್ ಡೇಟಾಸ್. ನೆಕ್ಸ್ಟ್, when a goods is sent by the head office to the branches, same way ಏನಾದರೂ ಗೂಡ್ಸ್ ಏನಾದರೂ ಉಳ್ಕೊಂಡಿದ್ರೆ ಅದನ್ನ ಕೊನೆಯದಾಗಿ ಏನು ಮಾಡಬೇಕಾಗುತ್ತೆ? ರಿಟರ್ನ್ ಮಾಡಬೇಕಾಗುತ್ತೆ. ದಟ್ ಈಸ್ ಬೈ ಗೂಡ್ಸ್ ರಿಟರ್ನ್ಡ್ ಬೈ ಬ್ರಾಂಚ್, ವಾಪಸ್ ಅವರು ಕಳಿಸ್ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಒನ್, ಏನೆಲ್ಲ ಓಪನಿಂಗ್ ಇದೆಯೋ ಅದನ್ನೆಲ್ಲ ಮತ್ತೆ ಏನು ಮಾಡಬೇಕಾಗುತ್ತೆ? ಕ್ಲೋಸಿಂಗ್ ಕಂಡುಹಿಡಿಯಬೇಕಾಗುತ್ತೆ. ದಟ್ ಈಸ್ ಬೈ ಕ್ಲೋಸಿಂಗ್ ಅಸೆಟ್ಸ್. ಪ್ರತಿಯೊಂದು ಓಪನಿಂಗ್ ಡೇಟಾಸು, ಪೆಟಿ ಕ್ಯಾಶ್, ಫರ್ನಿಚರು, ಓಪನಿಂಗ್ ಪ್ರಿಪೇಡ್ ಎಕ್ಸ್ಪೆನ್ಸಸ್ ಇದ್ರೆ ಸೊ ನಾವೇನು ಮಾಡಬೇಕಾಗುತ್ತೆ? ಸೊ ಕ್ಲೋಸಿಂಗ್ ಅಸೆಟ್ಸ್ ಆಗಿ ಕಂಡುಹಿಡಿಯಬೇಕಾಗುತ್ತೆ. ಸೇಮ್ ವೇ ಓಪನಿಂಗ್ ಲಯಬಿಲಿಟಿ ಇದ್ರೆ ಕ್ಲೋಸಿಂಗ್ ಲಯಬಿಲಿಟಿ ಬೈ ಕ್ಲೋಸಿಂಗ್ ಲಯಬಿಲಿಟೀಸ್. ಸೊ ಇದಿಷ್ಟು ಪ್ರಿಪೇರ್ ಮಾಡಿದಾಗ ಬ್ಯಾಲೆನ್ಸ್ ದಿ ಲೆಡ್ಜರ್ ಅಕೌಂಟ್. If the credit side is more, but to general profit and loss account. If the debit side is more, by general profit and loss account. It is a profit and here is loss. So it's very simple. ಏನಾದರೂ opening balance is the debit side, ಏನಾದರೂ goods sent by the branch, the head office idre debit side, any expenses paid by the head office or branches debit side, and again opening balances of the liability side credit side, and any amount received by the debtors sales ಮಾಡಬೇಕಾದ್ರೆ amount ಏನಾದರೂ ರಿಸೀವ್ ಮಾಡ್ಕೊಂಡಿದ್ರೆ ಅದನ್ನ ಹೆಡ್ ಆಫೀಸ್ ಗೆ ಕಳಿಸ್ಕೊಡ್ಬೇಕಾಗುತ್ತೆ credit side, and again any goods returned by the
ಬ್ರಾಂಚಸ್ ಟು ದಿ ಹೆಡ್ ಆಫೀಸ್ ಮತ್ತೆ ರಿಟರ್ನ್ಸ್ ಏನಾದರೂ ಉಳಿದಿದ್ರೆ ಕೊಡುವಂಥದ್ದು. ನೆಕ್ಸ್ಟ್ ಆಲ್ ದ ಕ್ಲೋಸಿಂಗ್ ಏನು ಓಪನಿಂಗ್ ಅಸೆಟ್ಸ್ ಇರುತ್ತೋ ಪ್ರತಿಯೊಂದಕ್ಕೂ ಏನು ಮಾಡಬೇಕಾಗುತ್ತೆ, ಕ್ಲೋಸಿಂಗ್ ಆಗಿ ಕಂಡುಹಿಡಿಬೇಕಾಗುತ್ತೆ. ಅಗೇನ್ ಸೇಮ್ ವೇ ವಿತ್ ರಿಲೇಟೆಡ್ ಟು ದಿ closing liability. This is how that ledger account need to be prepared, that is as branches accounting. Here ಮತ್ತೆ ಇನ್ನೊಂದಾಗಿ ಬರುತ್ತೆ, that is opening ಡೇಟಾಸ್ ಬಂದಾಗ ಓಪನಿಂಗ್ ಕ್ಲೋಸಿಂಗ್ ಡೇಟಾಸ್ ಕಂಡುಹಿಡಿಯಬೇಕಾದಾಗ, so we have to prepare the total debtors account that we will go to see directly in the problem. This is how that is related with the branch accounting. Very simple. So that is branches means here it is a dependent branches, or it is fully controlled and operated by the head office. All the books has been prepared by the head office only, right? In the next class we will see with the problem. I request everyone go through this classes and understand how to prepare this branch ledger account. I will share the script to you in a group and you can able to see properly. Thank you so much.